ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರ್ಕಾರಕ್ಕೆ ಜಾತಿ ಗಣತಿಯ ವರದಿ ಸಲ್ಲಿಕೆ ಆಗುತ್ತೆ. ಲೋಕ ಸಮರದ ಸಂದರ್ಭದಲ್ಲಿ ಸರ್ಕಾರದಿಂದ ವರದಿ ಸ್ವೀಕಾರ ಆಗ್ತಾ ಇದೆ. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ. ಇವತ್ತು ಸಿಎಂಗೆ ವರದಿಯನ್ನ ಸಲ್ಲಿಸುವುದಕ್ಕೆ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಜಯಪ್ರಕಾಶ್ ಹೆಗಡೆ ಆಗಮಿಸಿದ್ದಾರೆ ವಿಧಾನಸೌಧಕ್ಕೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸಲ್ಲಿಕೆ ಆಗ್ತಾ ಇದೆ. ಕಾರಣ ಜಯಪ್ರಕಾಶ್ ಹೆಗಡೆ ಅವರ ಅಧಿಕಾರದ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಸೊ ಹೀಗಾಗಿ ಸರ್ಕಾರಕ್ಕೆ ಅವರು ವರದಿಯನ್ನ ಜಾರಿ ಮಾಡ್ತಾರಾ ಬಿಡ್ತಾರಾ ಅವ್ರಿಗೆ ಬೇಕಿಲ್ಲ. ಆದ್ರೆ ಅವರು ಸಿದ್ಧಪಡಿಸಿರುವಂತಹ ವರದಿಯನ್ನ ಸರ್ಕಾರಕ್ಕೆ ನೀಡಬೇಕಾಗಿರುವಂತಹ ಸಂದರ್ಭ. ಸೊ ಆ ಕಾರಣಕ್ಕಾಗಿ ನೀಡೋದಕ್ಕೆ ಅಂತ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ವರದಿಯನ್ನ ಸಲ್ಲಿಸುವುದಕ್ಕೆ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಇವತ್ತು ಸಿಎಂಗೆ ವರದಿಯನ್ನ ಸಲ್ಲಿಸುತ್ತಾರೆ. ಈ ಒಂದು ವರದಿಗೆ ಸ್ವಪಕ್ಷದಲ್ಲೇ ವಿರೋಧಗಳಿವೆ. ಜಾತಿ ಗಣತಿಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿಎಂ ಕಚೇರಿಗೆ ತೆರಳುತ್ತಾ ಇರುವಂತಹ ಸಂದರ್ಭ ಅಂತ ಕಾಣಿಸುತ್ತೆ. ವಿಧಾನಸೌಧಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಆಗಮಿಸಿದ್ರು. ಅವರ ಜೊತೆಯಾಗಿ ಜಾತಿ ಗಣತಿಯ ವರದಿಯನ್ನು ಸಿದ್ಧಪಡಿಸಿದ್ದಾರಲ್ಲ, ಆ ವರದಿಯ ಪೆಟ್ಟಿಗೆಗಳನ್ನ ಕೂಡ ಅಲ್ಲಿ ಹೊತ್ತು ತರ್ತಾ ಇದ್ದಾರೆ ಸಿಬ್ಬಂದಿ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರಬಹುದು. ಮತ್ತೊಂದು ಕಡೆ ಈ ವರದಿ ಸ್ವೀಕಾರ ಮಾಡೋದು ಬೇಡ ಅನ್ನುವಂತಹದ್ದು ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಗ್ರಹ ಆಗಿದೆ. ಮತ್ತೊಂದು ಕಡೆ ಜಾತಿ ಗಣತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರು ಗಣತಿಯನ್ನ ಮಾಡಿಲ್ಲ ಅನ್ನೋ ಒಂದು ಆರೋಪ ಇದೆ. ಹಾಗೆ ಲೀಕ್ಡ್ ಡೇಟಾ ಪ್ರಕಾರ ಅತಿ ಹೆಚ್ಚು ದಲಿತ ಸಮುದಾಯದವರು ಅಥವಾ ಮುಸ್ಲಿಂ ವರ್ಗದವರು ಹೆಚ್ಚಿದ್ದಾರೆ ಅಂತ ತೋರಿಸಿದ್ದಾರೆ. ಈ ಜಾತಿ ಗಣತಿಯ ವರದಿ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಎಷ್ಟೋ ಜನಗಳಿಗೆ ನಾವು ಈಗಲೂ ಕೇಳಿದ್ರೆ 2018 ಅಥವಾ ಆಸುಪಾಸರಲ್ಲಿ ಮನೆ ಬಾಗಿಲಿಗೆ ಬಂದು ಯಾರಾದರೂ ಜಾತಿ ಗಣತಿಯನ್ನ ಮಾಡಿದ್ರಾ ಅಂತ ಕೇಳಿದ್ರೆ ಎಷ್ಟೋ ಜನ ಇಲ್ಲ ಅನ್ನೋ ಉತ್ತರವನ್ನೇ ಹೇಳ್ತಿದ್ದಾರೆ. ಅದನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ವರದಿಯನ್ನ ದತ್ತಾಂಶದ ಆಧಾರದ ಮೇಲೆ ವರದಿಯನ್ನ ತಯಾರು ಮಾಡಿದ್ವಿ. ಅದನ್ನು ಮುಖ್ಯಮಂತ್ರಿಗೆ ಕೊಡ್ತೀವಿ. ಮುಂದೆ ಸರ್ಕಾರ ತೀರ್ಮಾನ ತಗೊಳ್ತೀವಿ. ನಾವು ಈಗ ಹೇಳಲಿಕ್ಕೆ ಬರೋದಿಲ್ಲ. ನಮಗೆ ಸರ್ಕಾರಕ್ಕೆ ವರದಿಯನ್ನು ಕೊಡೋದು ಬಿಟ್ಟರೆ ಅದ್ರ ಮಾಹಿತಿಯನ್ನು ರಿಲೀಸ್ ಮಾಡ್ಲಿಕ್ಕಿಲ್ಲ. ಹೌದು, ಒಂದು ಕಾಪಿ ತಂದು ಮುಖ್ಯಮಂತ್ರಿಗಳು ಕೊಡ್ತೀವಿ. ಅದನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಹಲವಾರು ವರ್ಷದಿಂದ ಇಲ್ಲೇ ಇತ್ತಲ್ಲ ಆಯೋಗದಲ್ಲಿ. ಅದನ್ನು ಸರ್ಕಾರಕ್ಕೆ ತಲುಪಿಸುವಂತ ಜವಾಬ್ದಾರಿ ನಮಗೆ ಬಂತು. ಸಂತೋಷ ಪಡ್ತೇವೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವರದಿಯಾಗಿರ್ತದೆ. ಅದನ್ನ ತಾವು ಸರ್ಕಾರ ಪಬ್ಲಿಕ್ ಡೊಮೈನ್ ತರ್ತಾರೆ, ಆಗ ತಾವೇ ಓದಿ ತೀರ್ಮಾನ ಮಾಡಬಹುದು. ಆಗಿದೆ ನನ್ನ ಪ್ರಕಾರ. ಯಾವ ಹಿಂದಿನ ಆಯೋಗದಲ್ಲಿ ಎಲ್ಲ ಸ್ಯಾಂಪಲ್ ಸರ್ವೆಯಲ್ಲಿ ಮಾಡಿರೋದು, ಇದರಲ್ಲಿ 90% ಜಾಸ್ತಿ ಆಗಿದೆ ಸರ್ವೆ. ನಂಗೆ ಗೊತ್ತಿಲ್ಲ, ಅದು ಸರ್ಕಾರಕ್ಕೆ ತೀರ್ಮಾನಕ್ಕೆ ಬಿಟ್ಟದ್ದು. ನಾವು ವರದಿಯನ್ನು ಸರ್ಕಾರಕ್ಕೆ ಕೊಡ್ತೀವಿ. ಯಾಕಂದ್ರೆ ಹಲವಾರು ವರ್ಷದಿಂದ ಇಲ್ಲೇ ಇತ್ತಲ್ಲ ಆಯೋಗದಲ್ಲಿ. ಅದನ್ನು ಸರ್ಕಾರಕ್ಕೆ ತಲುಪಿಸುವಂತ ಜವಾಬ್ದಾರಿ ನಮಗೆ ಬಂತು. ಸಂತೋಷ ಪಡ್ತೇವೆ. ಜಾತಿ ಗಣತಿ ವರದಿಗೆ ಪ್ರಬಲ ಸಮುದಾಯಗಳ ವಿರೋಧ ಇದೆ. ವರದಿಗೆ ಲಿಂಗಾಯತ ಒಕ್ಕಲಿಗ ಸಮುದಾಯ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಇಲ್ಲಿ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪ ಹಾಗೆ ಡಿಸಿಎಂ ಡಿಕೆಶಿಯೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಹಿಂದುಳಿದ ಸಮುದಾಯಗಳಿಂದ ವರದಿ ಸ್ವೀಕಾರಕ್ಕೆ ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಅಹಿಂದ ಸಮುದಾಯದ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಮಣಿದ್ರ ಹಾಗಿದ್ರೆ ವಿರೋಧದ ನಡುವೆಯೂ ವರದಿ ಸ್ವೀಕರಿಸುವುದಕ್ಕೆ ಸಿಎಂ ಸಿದ್ಧತೆ ಮಾಡಿಕೊಂಡ್ರ? ಸಾಕಷ್ಟು ವಿರೋಧಗಳಿದೆ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದಲ್ಲಿ ಸಿಎಂ ಕಚೇರಿಗೆ ತೆರಳಿ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಆಯೋಗ ವರದಿಯನ್ನ ಸಿಎಂ ಕೈಗೆ ತಲುಪಿಸ್ತಾ ಇರುವಂತಹ ದೃಶ್ಯಗಳು. ಆ ವರದಿಯ ಪೆಟ್ಟಿಗೆಗಳನ್ನ ಹೊತ್ತು ಸಾಕ್ತಾ ಇದ್ದಾರೆ. ಐ ಥಿಂಕ್ ಟೆಕ್ನಿಕಲ್ ಇಶ್ಯೂ, ಆದ್ರೆ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಿಎಂ ಕೂಡ ಇದ್ದಾರೆ, ಅಲ್ಲಿ ಸಚಿವರಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಆಯೋಗ ಸಿಎಂಗೆ ಈ ವರದಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದೆಯಲ್ಲ, ಈಗ ವರದಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಸಿಎಂ. ಬಹಳ ಹಸನ್ಮುಖರಾಗಿದ್ದಾರೆ. ವಿರೋಧಗಳೇನೇ ಇದ್ರೂ ಕೂಡ ಯಾರ ಒತ್ತಡಕ್ಕೆ ಮಣಿದ್ರು ಮುಂದೆ ಒಂದು ವೇಳೆ ಈ ವರದಿ ಸ್ವೀಕಾರ ಆದ್ಮೇಲೆ ಏನಾಗುತ್ತೆ, ಅದಕ್ಕೊಂದು ಕಮಿಟಿ ಅಂತ ರಚಿಸಬೇಕಾಗತ್ತೆ. ಅದರಲ್ಲಿ ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ ಅಂದ್ರೆ ಏಕಾಏಕಿಯಾಗಿ ವರದಿ ಸ್ವೀಕಾರ ಆದ ಮಾತ್ರಕ್ಕೆ ಅದು ಜಾರಿ ಆಗ್ಬಿಡುತ್ತೆ ಅಂತಲ್ಲ. ಉಪಸಮಿತಿಯನ್ನ ಕ್ಯಾಬಿನೆಟ್
ಕ್ಯಾಬಿನೆಟ್ ಮೀಟಿಂಗ್ ಕರಿಬೇಕಾಗತ್ತೆ, ಅದರಲ್ಲಿ ಕ್ಯಾಬಿನೆಟ್ ಉಪಸಮಿತಿ ಅನ್ನೋದನ್ನು ರಚಿಸಬೇಕಾಗತ್ತೆ. ಅಲ್ಲಿ ಇದರ ಅಂಕಿ ಅಂಶಗಳನ್ನ ಲೆಕ್ಕ ಹಾಕಿ ಇದಕ್ಕೆ ಓಕೆ ಹೇಳಬೇಕಾ ಬೇಡವಾ, ಎಲ್ಲರ ಸಹಮತ ಇದೆಯಾ, ಇದೆಲ್ಲವನ್ನ ಸರಿದೂಗಿಸಿ ಅದಾದ ನಂತರವೇ ಈ ಒಂದು ಪ್ರೋಸೆಸ್ ಆಗಬೇಕಾಗತ್ತೆ. ಅಲ್ಲಿಗೆ ಆಲ್ಮೋಸ್ಟ್ ಒಂದು 5-6 ತಿಂಗಳಂತೂ ಬೇಕಾಗತ್ತೆ. ಸೊ ಹೀಗಿದ್ದಾಗ ಲೋಕಸಭಾ ಚುನಾವಣೆ ಮೇಲೆ ಅಂತಹ ದೊಡ್ಡ ಮಟ್ಟದ ಹೊಡೆತ ಅಥವಾ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಸಂದರ್ಭಕ್ಕೆ ನಾವು ಅಷ್ಟರ ಮಟ್ಟಿಗೆ ನಂಬುವ ಅವಶ್ಯಕತೆ ಇಲ್ಲ, ಅಥವಾ ಅದನ್ನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಸದ್ಯಕ್ಕೆ ಸರ್ಕಾರ ಏನು ಜಾತಿ ಗಣತಿ ವರದಿ ಏನಂದ್ರೆ ಈ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ ಏನಿತ್ತಲ್ಲ 5 ವರ್ಷಗಳ ಕಾಲ ಕಂಪ್ಲೀಟ್ ಅಧಿಕಾರವನ್ನ ವಹಿಸಿದ್ರು. ಆ ಸಂದರ್ಭದಲ್ಲಿ ಈ ಒಂದು ವರದಿಯನ್ನ ಮಾಡೋದಕ್ಕೆ ಅಂತ ಈ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ವಹಿಸುತ್ತೆ. ಅದಾದ ಬಳಿಕ ಅವರ ಸರ್ಕಾರ ಪತನವಾಗುತ್ತೆ, ಸಮ್ಮಿಶ್ರ ಸರ್ಕಾರ ರಚನೆ ಆಗುತ್ತೆ. ಅದಾದ ಮೇಲೆ ಮತ್ತೆ ಏನು ಯಡಿಯೂರಪ್ಪ ಸಿಎಂ ಆಗ್ತಾರೆ, ಬಿಜೆಪಿ ಸರ್ಕಾರದ ರಚನೆ ಮಾಡಿಕೊಳ್ಳುತ್ತೆ, ಯಡಿಯೂರಪ್ಪ ಸಿಎಂ ಆಗ್ತಾರೆ. ಆಗ್ಲೂ ಕೂಡ ವರದಿಯನ್ನು ಸ್ವೀಕರಿಸೋದಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿ ಬಂದ್ರು. ಆ ಸಂದರ್ಭದಲ್ಲೂ ಕೂಡ ಈ ಒಂದು ವರದಿಯನ್ನ ಅವರು ಸ್ವೀಕಾರ ಮಾಡೋದಕ್ಕೆ ಹಿಂದೇಟಾಗ್ತಾರೆ. ಆದರೆ ಈಗ ಮತ್ತೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕದ ಜನರ ಒಲವು ಕಾಂಗ್ರೆಸ್ ಸರ್ಕಾರಕ್ಕೆ ಮೂಡುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ವರದಿಯನ್ನ ಅವರು ಸ್ವೀಕಾರ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಜಾತಿ ಗಣತಿ ವರದಿ ಸ್ವೀಕರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ವರದಿಯನ್ನ ಸಲ್ಲಿಸಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ. ವಿಧಾನಸೌಧದಲ್ಲಿ ಸಿಎಂಗೆ ಜಾತಿ ಗಣತಿಯ ವರದಿಯನ್ನ ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಸಿಎಂ ಕೂಡ ಸ್ವೀಕರಿಸಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸಲ್ಲಿಕೆ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿಎಂ ಇವತ್ತು ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಆಯೋಗದಿಂದ ಸಲ್ಲಿಕೆಯಾದಂತಹ ವರದಿಯನ್ನ ಸ್ವೀಕರಿಸಿದ ಸಂದರ್ಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಿಎಂಗೆ ಜಾತಿ ಗಣತಿಯ ವರದಿಯನ್ನ ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ. ಒಂದು ಕಡೆ ಲಿಂಗಾಯತ ಹಾಗೆ ಪ್ರಬಲ ಸಮುದಾಯಗಳು ಅಂತ ಕರೆಸಿಕೊಳ್ಳುವಂತಹ ಲಿಂಗಾಯತ ಹಾಗೆ ಒಕ್ಕಲಿಗ ಎರಡೂ ಸಮುದಾಯಗಳು ಈ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾವೆ. ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳ ಹಾದಿಯಾಗಿ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಒಗ್ಗಟ್ಟಿನ ಸಂದೇಶವನ್ನ ಸಾರುವುದಕ್ಕೆ ಮಹಾಸಭಾದ ಕಡೆಯಿಂದ ಒಂದು ಬೃಹತ್ ಸಮಾವೇಶವನ್ನ ನಡೆಸಿದ್ರು. ಆ ಸಮಾವೇಶಕ್ಕೆ ಡಿಸಿಎಂ ಹಾಗೆ ಸಿಎಂ ಯಾರಿಗೂ ಕೂಡ ಆಹ್ವಾನ ಇರಲಿಲ್ಲ. ಇದೆಲ್ಲವನ್ನು ಎಚ್ಚರಿಕೆ ಮೂಲಕ ರವಾನಿಸಿದ್ರು. ಯಾಕಂದ್ರೆ ಇಲ್ಲಿ ಈ ಒಂದು ವರದಿಯನ್ನ ಏನ್ ಸಿದ್ಧಪಡಿಸಿದಾರಲ್ಲ, ಜಾತಿ ಗಣತಿ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ, 2018ರಲ್ಲಿ ಆ ಸೆನ್ಸಸ್ ಮಾಡಿದಂತಹ ಸಂದರ್ಭದಲ್ಲಿ ಯಾರಾದ್ರೂ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ರಾ, ಈ ತರ ಪ್ರಶ್ನೆಗಳನ್ನು ಕೇಳಿದ್ರ, ಸೆನ್ಸಸ್ ಆಯ್ತಾ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ ಜನ ಇಲ್ವಲ್ಲ, ಬಂದಿರಲಿಲ್ವಲ್ಲ ಅನ್ನೋ ಉತ್ತರವನ್ನೇ ಕೊಡ್ತಿದ್ದಾರೆ. ಹೀಗಿದ್ದಾಗ ಈ ವರದಿ ನಿಜವಾಗ್ಲೂ ಕೂಡ ಪ್ರತಿಯೊಂದು ಮನೆ ಬಾಗಿಲಿಗೂ ತಲುಪಿ ಸಿದ್ಧವಾಗಿರೋ ವರದಿ ಅಂತ ಹೇಗೆ ನಂಬೇಕು ನಾವು? ಅದರಲ್ಲಿ ಲೀಕ್ಡ್ ಡೇಟಾ ಪ್ರಕಾರ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದ ಜನಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸಲಾಗಿದೆ. ಅದೇ ಕಾರಣಕ್ಕಾಗಿ ಆಯಾ ಸಮುದಾಯಗಳ ಪ್ರಮುಖರು ಮುಖಂಡರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾತುಗಳಿದೆ. ಆದರೆ ಎಲ್ಲೂ ಕೂಡ ಲೀಕ್ಡ್ ಡೇಟಾ ಅಷ್ಟೇ ಸಿಗ್ತಾ ಇರೋದು. ಕನ್ಫರ್ಮ್ ಆಗಿ ಇಷ್ಟು ಹಿಂಗೆ ಇದೆ, ಈ ಸಮುದಾಯದ ಜಾತಿ ಗಣತಿ ಇಷ್ಟಿದೆ, ಸಮುದಾಯಗಳು ಇಷ್ಟಿವೆ ಅಥವಾ ಜನಸಂಖ್ಯೆ ಇಷ್ಟಿದೆ ಅನ್ನೋದ ಮಾಹಿತಿ ಸಿಕ್ಕಿಲ್ಲ. ಅದರ ಲೀಕ್ಡ್ ಡೇಟಾ ಪ್ರಕಾರ ಇಷ್ಟೆಲ್ಲ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ಇದನ್ನ ಜಾರಿ ಮಾಡಿದ್ದೇ ಆಯ್ತು ಅಂತ ಆದ್ರೆ ಸಾಕಷ್ಟು ರೀತಿಯಾದಂತಹ ರಾಜಕೀಯ ಸನ್ನಿವೇಶಗಳು ಬದಲಾಗಬಹುದು. ಸೊ ಆ ಕಾರಣಕ್ಕಾಗಿ ನಮ್ಮ ಸಮುದಾಯ ಏನು ತಕ್ಕಡಿಯಲ್ಲಿ ಏರಿಳಿತಗಳಾಗತ್ತಲ್ಲ, ಆ ರೀತಿಯಾಗಿ ಆಗತ್ತೆ ಅನ್ನುವಂತಹ ಒಂದು ಆತಂಕ ಆಯಾ ಸಮುದಾಯಗಳನ್ನ ಪ್ರತಿನಿಧಿಸ್ಕೊಂಡು ಬಂದಿರುವಂತಹ ಜನಪ್ರತಿನಿಧಿಗಳದಿರುತ್ತೆ. ಜೊತೆಗೆ ಸಾಕಷ್ಟು ಸಭೆಗಳನ್ನು ಮಾಡಿದ್ರು, ಸಮಾವೇಶಗಳನ್ನು ನಡೆಸಿದ್ರು, ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಲಿಂಗಾಯತ ಆಗಿರಬಹುದು, ಸಮುದಾಯ ಆಗಿರಬಹುದು, ಹಾಗೆ ಒಕ್ಕಲಿಗ ಸಮುದಾಯ ಆಗಿರಬಹುದು, ಎರಡೂ ಕಡೆಯಿಂದ ಇದರ ವಿರೋಧವನ್ನೇ ನೋಡ್ತಾ ಬಂದಿದ್ದೀವಿ. ಇದೆಲ್ಲದರ ನಡುವೆ ಇವತ್ತು ಸಿಎಂ ಅಂದ್ರೆ ಮತ್ತೊಂದು ಕಡೆ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರ ಅಧಿಕಾರಾವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಸರ್ಕಾರಕ್ಕೆ ಅವರು ನೀವು ಜಾರಿ ಮಾಡ್ತೀರಾ ಬಿಡ್ತೀರಾ ಅದು ಅವ್ರಿಗೆ ಬೇಕಾಗಿಲ್ಲ. ಅಧಿಕಾರಿಗಳು ಅಥವಾ ಆಯೋಗದ ಕಡೆಯಿಂದ ಏನು ವರದಿ ಸಿದ್ಧ ಆಗಿದೆ ಅದನ್ನ ಸರ್ಕಾರದ ಕೈಗೆ ತಲುಪಿಸಬೇಕಾಗಿರುವಂತಹ ಜವಾಬ್ದಾರಿ ಇದೆ, ಅಧಿಕಾರ ಕಳೆದುಕೊಳ್ಳೋದಕ್ಕಿಂತ ಮುಂಚೆನೆ. ಸೊ ಹಾಗಾಗಿ ಅವರು ಆ ವರದಿಯನ್ನ ಇವತ್ತು ನೀಡಿದ್ದಾರೆ. ಆದ್ರೆ ಇದನ್ನ ಪಾಸ್ ಮಾಡಲೇಬೇಕು ಅಂತೇನು ರೂಲ್ಸ್ ಇಲ್ಲ. ಇದಕ್ಕೊಂದು ಉಪಸಮಿತಿಯನ್ನ ರಚಿಸ್ಕೊಳ್ಬೇಕಾಗತ್ತೆ, ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದರಲ್ಲಿ ಒಂದಷ್ಟು ಜನರನ್ನ ನೇಮಕ ಮಾಡ್ತಾರೆ. ಆಲ್ಮೋಸ್ಟ್ ಅವರು ನಿಜವಾಗ್ಲೂ ಇದು ಯಾವ ರೀತಿಯಾಗಿ ಹಂತ ಹಂತವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಜಾತಿ ಗಣತಿ ವರದಿ ಸಿದ್ಧತೆ ಆಗಿದೆ ಅನ್ನೋದನ್ನ ನೋಡಿ ಆ ನಂತರ ಇದಕ್ಕೆ ಅಸ್ತು ಅಂತಾರೆ. ಪ್ರಬಲ ವಿರೋಧದ ನಡುವೆಯೂ ಜಾತಿ ಗಣತಿಯ ವರದಿ ಸ್ವೀಕಾರ ಆಗಿದೆ. ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ.
ವಿಧಾನಸೌಧದಲ್ಲಿ ಸಿಎಂಗೆ ಜಾತಿಗಣತಿ ವರದಿಯನ್ನ ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ, ಆಯೋಗದ ಅಧ್ಯಕ್ಷ. ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸಲ್ಲಿಕೆ ಆಯಿತು. ಸಿಎಂ ಅದನ್ನ ಸ್ವೀಕರಿಸಿಯೂ ಆಯಿತು. ಪ್ರಬಲ ವಿರೋಧ ಇದೆ, ಆದ್ರೆ ಅದರ ನಡುವೆನೂ ಜಾತಿಗಣತಿಯ ವರದಿಯನ್ನು ಸ್ವೀಕರಿಸಿದ್ದಾರೆ ಸಿಎಂ. ಇವತ್ತು ವಿಧಾನಸೌಧದಲ್ಲಿ ಸಿಎಂಗೆ ಜಾತಿಗಣತಿಯ ವರದಿಯನ್ನ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲ್ಲಿಕೆ ಮಾಡಲಾಗಿದೆ. ಸರ್ಕಾರಕ್ಕೆ ಬಿಡುಗಡೆ ಕೊಡ್ತೇವಲ್ಲ, ಅವ್ರು ಬಿಡುಗಡೆ ಮಾಡ್ತಾರೆ. ಒಟ್ಟಾರೆ ಸಿಎಂ ಕೈಗೆ ಅದನ್ನ ತಲುಪಿಸಿ ಆಗಿದೆ. ಜಯಪ್ರಕಾಶ್ ಹೆಗಡೆ ಅವರು ಅಲ್ಲಿ ತೆರಳುತ್ತಾ ಇದ್ದಾರೆ. ತಲುಪಿಸಿದ ನಂತರ ಅಲ್ಲಿಂದ ಹೊರಡ್ತಾ ಇರುವಂತಹ ಸಂದರ್ಭ ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಸಿಎಂ ಜಾತಿಗಣತಿ ವರದಿಯನ್ನ ಸ್ವೀಕರಿಸಿದಂತಹ ಸಂದರ್ಭ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.